ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಈ ಸರ್ಕಾರ ಬಂದ ಪ್ರಥಮದಿಂದಲೂ ಕೂಡ ಭ್ರಷ್ಟಾಚಾರದಲ್ಲಿ ಸಮಯವನ್ನೇ ವ್ಯರ್ಥ ಮಾಡಿಲ್ಲ. ಈ ಸರ್ಕಾರ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇದೆ. ಯಾರು ಎಷ್ಟೇ ಹೋರಾಟ ಮಾಡಲಿ, ವಿರೋಧ ಪಕ್ಷದವರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ರು ನಾವದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಅಂದ್ರೆ ಭ್ರಷ್ಟಾಚಾರ ಕಾಂಗ್ರೆಸ್ನ ಮನೆ ದೇವರಾಗಿದೆ. ಅದು ಇವತ್ತಲ್ಲ, ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತ ಮಾಡುವಂತ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಜನ ಈಗ ಚುನಾವಣೆ ಆದರೆ ಸಾಕು ಅವರನ್ನ ಮನೆಗೆ ಕಳಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಯಾರೇ ಹೋರಾಟ ಮಾಡಲಿ, ಕಂಪ್ಲೇಂಟ್ ಕೊಟ್ಟರು ಕೂಡ ಅದರ ಬಗ್ಗೆ ಅವರು ಚಿಂತೆ ಮಾಡಲ್ಲ. ನೀವು ಯೋಚನೆ ಮಾಡಿ ನೋಡಿ, ಈಗಾಗಲೇ ಅಬಕಾರಿ ಸಚಿವರು ಇದು 3-4ನೇ ಬಾರಿ ಬೆಳಕಿಗೆ ಬರ್ತಾ ಇರೋದು. ಅವರು ನಿನ್ನೆ ಒಪ್ಕೊಂಡಿದ್ದಾರೆ, ನನ್ನ ಮಗನನ್ನ ಇದರಲ್ಲಿ ತಂದು ನನ್ನನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಒಂದು ತಿಳ್ಕೊಳ್ಬೇಕು, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇದರಲ್ಲಿ ಸಚಿವರು ಸಿಕ್ಕಿಕೊಂಡಿರೋದು ಸತ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಾಗಲೇ ಅನುಮಾನ. ಯಾಕೆ ಅನುಮಾನ ಬರ್ತದೆ ಅಂದ್ರೆ, ಚುನಾವಣೆಗಳಿಗೆಲ್ಲ ಹಣ ಒದಗಿಸಿದ್ದೇ ಇಲ್ಲಿಂದ. ಅದಕ್ಕೆಲ್ಲ ಮಾಡಲೇಬೇಕಾಗಿತ್ತು ಮುಖ್ಯಮಂತ್ರಿಗಳು. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ತರ ಕೆಲಸ ಮಾಡ್ತಾರೆ ಅಂತಂದ್ರೆ, ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಹಾಳ ನೋಡ್ತಾರಲ್ಲ, ಆ ಕಸಬನ್ನ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಮಾನ್ಯ ಸಚಿವರನ್ನ ಭ್ರಷ್ಟಾಚಾರ ಮಾಡಿಸಿ ಅವರನ್ನು ಸಿಕ್ಕಾಕ್ಸಿದ್ದಾರೆ. ವಾಲ್ಮೀಕಿ ಹಗರಣದಲ್ಲೂ ಕೂಡ ಬೇರೆಯವರ ಕೈಯಲ್ಲಿ ಭ್ರಷ್ಟಾಚಾರ ಮಾಡಿಸಿ ಅವರನ್ನ ಈಗ ಮನೆಗೆ ಕಳಿಸಿದ್ದಾರೆ. ಇವರು ಯಾವುದೇ ಕಾರಣಕ್ಕೆ ಇವತ್ತು ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಕೂಡ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾಳೆಯಿಂದ ಸದನ ಪ್ರಾರಂಭ ಆಗೋದಿದೆ. ಅಲ್ಲಿ ನಾವು ಅವರನ್ನ ತೆಗೆದೇಬೇಕು, ಅವ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡೇ ಮಾಡ್ತೇವೆ. ಈಗಾಗಲೇ ನೀವು ನೋಡಿದ್ದೀರಿ, ಶಿಡ್ಲಘಟ್ಟ ಕೇಸ್ನಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಅಧಿಕಾರಿಯನ್ನ ಯಾವ ರೀತಿ ನಿಂದಿಸಿದ್ರು, ಅವರನ್ನ ಯಾವ ರೀತಿ ಇವತ್ತು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಇಟ್ಕೊಂಡು, ತಮ್ಮ ಮನೆಗಳಲ್ಲೇ ಇಟ್ಕೊಂಡು, ಏನು 4 ತಂಡ ಮಾಡಿದ್ದೀವಿ ಪೊಲೀಸ್ನವ್ರನ್ನ, ಇವತ್ತು ಹಿಡಿತಾರೆ, ನಾಳೆ ಯಾಕೆ ಪತ್ರಕರ್ತರಿಗೆ ಸಿಗ್ತಾ ಇದ್ರು ಅವರು, ಆದ್ರೆ ನಿಮಗ್ ಸಿಗಲ್ವಾ? ಪೊಲೀಸ್ನವ್ರಿಗೆ ಸಿಗಲ್ವಾ? ಪೊಲೀಸ್ನವರಿಗೆ ರಾಜೀವ್ ಗೌಡ ಸಿಕ್ಕಿಲ್ಲ ಅಂತಂದ್ರೆ ಇದಕ್ಕಿಂತ ಅಪಹಾಸ್ಯ ಬೇರೆ ಯಾವುದೂ ಇಲ್ಲ. ಇವರು ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕೋರ್ಟ್ ನಿನ್ನೆ ಸರ್ಕಾರಕ್ಕೆ ಸರಿಯಾಗಿ ಚೀಮಾರಿ ಹಾಕಿದೆ. ಅವರು ಏನೇನು ಮಾತುಗಳನ್ನ ಆಡಿದ್ರು, ಯಾವ ಯಾವ ಸೆಕ್ಷನ್ಗಳನ್ನ ಹಾಕಬೇಕಾಗಿತ್ತು ಅದು ಹಾಕೇ ಇಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರು ಕೂಡ ವಿರೋಧ ಪಕ್ಷದ ಕಾರ್ಯಕರ್ತರು ಅವರ ಮೇಲೆ ಅರೆಸ್ಟ್ ಆಗಲೇಬೇಕು, ಜೈಲಿಗೆ ಹೋಗಲೇಬೇಕು, ಆ ರೀತಿಯ ಇದನ್ನಾಗ್ತೀವಿ. BSNL ಯಾಕೆ ಹಾಕಿಲ್ಲ ಅಂತೇಳಿ ಕೋರ್ಟ್ನಲ್ಲೇ ಹೇಳಿದ್ದಾರೆ ಅಂತಂದ್ರೆ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಯಾವ ರೀತಿ ಅವರ ಕಾರ್ಯಕರ್ತರನ್ನು ರಕ್ಷಣೆ ಮಾಡ್ತದೆ, ಬೇರೆಯವರನ್ನು ಶಿಕ್ಷೆ ಕೊಡ್ತಾರೆ ಅನ್ನೋದು ಇದರಿಂದಲೇ ಸಾಬೀತಾಗ್ತದೆ.